ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನವಿ ಅಂದರೆ ಒಂದು ಹಬ್ಬ, ಒಂದು ಸೆಲೆಬ್ರೇಷನ್. ಇವಾಗ ಒಂದು ಹಬ್ಬ ನೋಡ್ಕೊಂಡು ಬಂದಂಗೆ ಆಯಿತು. ಎಷ್ಟು ಗ್ರ್ಯಾಂಡ್ಯೂರ್, ಎಷ್ಟು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಿಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಶಾಂತ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಿಷಿತ್ ಸರ್. ಈ ಸಿನಿಮಾ ಒಂದು ಕೋಸ್ಟಲ್ ರೀಜನ್ನ ಕಲ್ಚರ್ ಮತ್ತು ಟ್ರೆಡಿಷನ್ಗೆ ರೂಟೆಡ್ ಆಗಿರೋವಂಥ ಒಂದು ಸಿನಿಮಾ. ಅಲ್ಲಿ ಶೈಲಿ, ಅಲ್ಲಿ ಭಾಷೆ, ವೇಷ ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿ ನಮಗೊಂದ್ಸತಿ ಮಂಗಳೂರು ಕೋಸ್ಟಲ್ ರೀಜನ್ಗೆ ಕರ್ಕೊಂಡು ಹೋಗಿ ಬಂದಂಗಿತ್ತು ಸಿನಿಮಾ. ಸರ್ ಅದ್ಭುತವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ಒಳಗೆಲ್ಲ ಕಲಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯಿತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದರೆ ಐ ಆಮ್ ಸೂಪರ್ ಪ್ರೌಡ್. ಏನಂದರೆ ನನ್ನ ಫ್ರೆಂಡ್ ರಿತ್ವಿಕ್ ಮಠದ್ ಏನಿದ್ದಾರೆ, ಅವರು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅದು ನನಗೆ ಗೊತ್ತಿದ್ದು. ನಾನು ಪರ್ಸ್ನಲಿ ನೋಡಿದ್ದೀನಿ. ಅವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ಅದೆಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಚೈತ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಯಾವುದೇ ಪಾತ್ರ ಕೊಟ್ಟರು ಅದನ್ನು ನೀರು ಕುಡಿದಷ್ಟು ಸಲೀಸಾಗಿ ಮಾತಾಡ್ತಾರೆ, ನೀರು ಕುಡಿದ್ರೆ ಸಲೀಸಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫರ್ಟ್ಲೆಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿ ಚೈತ್ರ ಅವರಾಗಿರ್ಬೋದು, ಆ್ಯಂಡ್ ಚೈತ್ರ ಅವ್ರ ಅಮ್ಮನ ಕ್ಯಾರೆಕ್ಟರ್, ಆಮೇಲೆ ಎಲ್ಲ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡುವಂಥ ಕಾಸ್ಟಿಂಗ್ ಇರೋದ್ರಿಂದ ಎಲ್ಲರನ್ನೂ ಬಿಡಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮಾರ್ನವಿ ಈಸ್ ಅ ಮಸ್ಟ್ ವಾಚ್. ಆಫ್ ಲೇಟ್ ನೋಡಿರೋಂಥ ಸಿನಿಮಾಗಳಲ್ಲಿ ಐ ಥಿಂಕ್ ನನಗೆ ಮೊಟ್ಟೆಲ್ಲ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನ್ಸೋ ಥರ ಒಂದು ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್. ಸೊ ಮಿಸ್ ಮಾಡದೆ ಮಾರ್ನವಿನ ನೋಡಿ ಅಂತ ನಾನು ಕೇಳ್ತೀನಿ. ಆ್ಯಂಡ್ ಇಡೀ